ನಂಬರ್ 3 ಕ್ವಶನ್, ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಬಗ್ಗೆ ತಿಳಿಸಿ. ತುಂಬ ಪೀಪಲ್ ಯೂಸ್ ಮಾಡ್ತಾ ಇದ್ದಾರೆ, ತುಂಬ ಜನ ಯೂಸ್ ಮಾಡ್ತಿದ್ರು, ಬಟ್ ಇತ್ತೀಚೆಗೆ ಅದರ ಹಾವಳಿ ಕೂಡ ಕಡಿಮೆ ಆಗ್ತಾ ಇದೆ. ಅದರಿಂದ ನೋಡಿ, ಆ್ಯಕ್ಚುಲಿ ಮೀಲ್ ರಿಪ್ಲೇಸ್ಮೆಂಟ್ ಯಾವತ್ತೂ ಮಾಡ್ಲಿಕ್ಕೆ ಹೋಗಬಾರ್ದು. ಹರ್ಬಲ್ ಲೈಫಿಂದ ನೆನ್ಪಿಟ್ಕೊಳ್ಳಿ, ಊಟವೇ ಬಿಟ್ಟು ಕೇವಲ ಅದನ್ನೇ ನೀವು ಸೇವನೆ ಮಾಡ್ತಾ ಹೋದರೆ 100% ಫಸ್ಟ್ ನಿಮಗೆ ಲಿವರ್ ಪ್ರಾಬ್ಲಮ್ಸು, ಕಿಡ್ನಿ ಪ್ರಾಬ್ಲಮ್ಸು ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಅದು ಭಾಳ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು, 2ರಿಂದ 3 ಚಮಚ ಅಷ್ಟೇ, ಅಥವಾ 10ರಿಂದ 20 ಗ್ರಾಮು. ಅದು ಒನ್ ಟೈಮ್ ಮಾತ್ರ, ಪ್ರತಿ ದಿನದಲ್ಲಿ ಒನ್ ಟೈಮ್ ಮಾತ್ರ ಯೂಸ್ ಮಾಡಬೇಕು, ಅಂದರೆ ಸೇಫ್. ಅದು ಬೆಳಿಗ್ಗೆನೂ ಅದೇ, ಮಧ್ಯಾಹ್ನನೂ ಅದೇ, ರಾತ್ರಿನೂ ಅದೇ. ಊಟ ಇಲ್ಲ ಅಂದರೆ ಮಲದಲ್ಲಿ ಕೆಲವರಿಗೆ ರಕ್ತ ನೋಡ್ಲಿಕ್ಕೆ ಸಿಕ್ಕಿದೆ, ಲಿವರ್, ಫ್ಯಾಟಿ ಲಿವರ್ ನೋಡ್ಲಿಕ್ಕೆ ಸಿಕ್ಕಿದೆ, ಲಿವರ್ ಪ್ರಾಬ್ಲಮ್ಸು, ಕಿಡ್ನಿ ಮೇಲೆ ಸ್ಟ್ರೆಸ್ ಆಗುತ್ತೆ ಡ್ಯೂ ಟು ಹೈ ಪ್ರೋಟೀನ್ಸು, ಇದೆಲ್ಲ ನೋಡೋಕ್ಕೆ ಸಿಗುತ್ತೆ. ಮತ್ತು ಭಾಳ ಲೋ ಕ್ವಾಂಟಿಟಿಯಲ್ಲಿ ಒನ್ ಟೈಮು ತೊಗೊಂಡ್ರೆ ಏನೂ ಸಮಸ್ಯೆ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ, ಯಾವುದೇ ಪ್ರೋಟೀನ್ ಶೇಕ್ಸು, ಪ್ರೋಟೀನ್ ಪೌಡರ್ಸ್ಗಳಿಂದ ಮೀಲ್ ರಿಪ್ಲೇಸ್ ಮಾಡಬಾರ್ದು. ಊಟ ಮಾಡಲೇಬೇಕು, ತಿಂಡಿ ತಿನ್ನಲೇಬೇಕು, ಕರೆಕ್ಟ್ ಟೈಮಿಗೆ ಊಟ ಮಾಡಬೇಕು. ನ್ಯಾಚುರಲ್ ಊಟ ಏನಿರುತ್ತೆ ಅದು ಯಾವತ್ತೂ ಬಿಡಲೇಬಾರ್ದು. ಎಕ್ಸಸೈಸ್, ವ್ಯಾಯಾಮ ಮಾಡುವ ಸಮಯದಲ್ಲಿ ಮಾತ್ರ ಪ್ರೋಟೀನ್ ಶೇಕ್ಸು ಈ ಥರದ್ದು ತೊಗೊಳ್ಬೇಕು, ಅದು ವೆರಿ ವೆರಿ ಲೋ ಕ್ವಾಂಟಿಟಿಯಲ್ಲಿ ಮಾತ್ರ.